ಅವ್ರಿಗೆ ನಂಬರ್ ಗೊತ್ತಾ ಕೇಳ್ಕೊಬರ ಕೇಳಿ ಯಾರು. ಒಂದು ದೇವೇಗೌಡರು ಪರ ಒಂದು ದೇವೇಗೌಡರು ವಿರುದ್ಧ ಅಂತ ಹೇಳಿದ್ರು. ನಾಯಿ ಕಣ್ಣು ನರಿ ಕಣ್ಣು ಕಣ್ಣು ಮನ್ಸಲ್ಲಿ ಅನ್ಕಂಡೆ ಅವ್ವ ಕೆಟ್ಟ ಯಾಕವ್ವ ನೀನ್ ಹೇಳಲಿಲ್ಲ. ಕೆಲವು ಬಿಂಬಿಸ್ಕಳ್ದೆ ಪಾರ್ಟಿ ಒಳಗಡೆನೆ ಇತ್ಕೊಂಡು ಈ ಕೆಟ್ಟ ಕಣ್ಣು ಈ ಮನುಷ್ಯನ್ ತೆಗೆದ್ಬಿಡವ. ಎರಡನೇ ವಿದ್ಯೆ, ಯಾವುದೇ ಜಾತಿ ಯಾವುದೇ ಜನಾಂಗ ನೋಡ್ಬೇಡ, ಎಲ್ಲರಿಗೂ ಒಳ್ಳೇದು ಮಾಡು, ಎಲ್ಲ ಹಳ್ಳಿಗಳಿಗೂ ಒಳ್ಳೇದು ಮಾಡು. ನಿನಗೆ ಒಂದು ನಿಮಿಷ ಒಂದು ಬಾರಿ ಒಂದು ಜನಾಂಗ ನಿನ್ನ ಕೈ ಬಿಡ್ಬೋದು, ಆದರೆ ನಿನ್ನನ್ನು ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ, ಮತ್ತೆ ಬಂದು ನಿನ್ನ ಕೈ ಹಿಡದೆ ಹಿಡಿತಾರೆ ಅಂದ್ರು ತಾತ ಅವರು. ಇವತ್ತು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಜಾತಿಯನ್ನ ವಿಷ ಬೀಜನ ಬಿತ್ತು ಈ ಅಗ್ರಾರ್ ಗೇಟ್ ಸರ್ಕಲ್ ಅಲ್ಲಿ ಇವತ್ತು ವೋಟ್ ಗಳಿಸ್ಕೊಂಡ್ರು. ಮಾನ್ಯ ರೇವಣ್ಣ ಸಾಹೇಬ್ರು ಇವತ್ತು ದೊಡ್ಡ ಕುಂಚೇವ್ ಆಗ್ಬೋದು, ಕೋಡಿಹಳ್ಳಿ ಆಗ್ಬೋದು, ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಅವ್ರಿಗೆ ನಂಬರ್ ಗೊತ್ತಾ ಕೇಳ್ಕೊಬರ ಕೇಳಿ ಯಾರಿಗಾರು ಕೇಳ್ಕೊಂಬನ್ನಿ. ಒಂದು ಹಳ್ಳಿಲಿ ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅದು ಗೊತ್ತಾ? ಎಷ್ಟು ದೇವಸ್ಥಾನ ಕೊಟ್ಟಿದೆ ಅಂತ ಗೊತ್ತಾ ಅಂತ ಕೇಳ್ಕೊಂಬನ್ನಿ. ಇಂಥ ದೊಡ್ಡ ದೊಡ್ಡ ಊರುಗಳಲ್ಲಿ ಒಂದು ನಿಮಿಷ ತಡೀರಪ್ಪ, ಒಂದು 5 ನಿಮಿಷ. ವಡ್ರಳ್ಳಿ ದೇವಸ್ಥಾನ, ಮಾರ್ಷಟಳ್ಳಿ ದೇವಸ್ಥಾನ, ಇಂಥ 5 ನಿಮಿಷ ಪೋತ್ನಳ್ಳಿ ದೇವಸ್ಥಾನ ಮಾಡಿದೆ. ಎಲ್ಲ ಹಳ್ಳಿಗಳಲ್ಲೂ ಕೇಶಿಂಗಹಳ್ಳಿ ದೇವಸ್ಥಾನ ಮಾಡಿದೆ. ನಾನೆಲ್ಲೂ ಜಾತಿ ಮಾಡಲಿಲ್ಲ. ಒಂದು ನಿಮಿಷ ಸ್ವಲ್ಪ ತಡಿಯಪ್ಪ. ಇವತ್ತು 600ರಿಂದ 700 ದೇವಸ್ಥಾನಗಳನ್ನ ಮಾನ್ಯ ರೇವಣ್ಣ ಸಾಹೇಬ್ ಇವತ್ತು ಮಾಡೋದು ಈ ತಾಲೂಕಿನಲ್ಲಿ. ಮುಖ್ಯವಾಗಿ ಒಂದು ನಿಮ್ಗೆ ನೆನಪು ಮಾಡಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಮೂಡ್ಲಿಪ್ಪೆ ಒಬ್ಬ ಜಾಸ್ತಿ ಎಣ್ಣೆ ಕುಡಿಯೋನು ಅಂತ ಹೆಸರು ವೀರಪ್ಪನ್ ಅಂತ, ಅವನ ಹೆಸರು ಮಹೇಶ್ ಅಂತ, ನವನು ಜಾಸ್ತಿ ಎಣ್ಣೆ ಕುಡಿಯೋನು ವೀರಪ್ಪನ್ ಅಂತ ಕರೀತಾರೆ. ಏನ್ ಸುರೇಶ್ ಅಣ್ಣ, ಇವನು ಯಾವಾಗಲೂ ಕೇಳೋನು, ಅಣ್ಣ ಅಗ್ರಾರ್ ಗೇಟ್ಗೆ ಹೋಗೋದು ಬಹಳ ಕಷ್ಟ, ಮಾಸ್ಟರ್ಟಳ್ಳಿ ಮೇಲೆ ಅಗ್ರಾರ್ ಗೇಟ್ಗೆ ಹೋಗೋದು ಬಹಳ ಕಷ್ಟ ಅಂತ. ಸಾಹೇಬ್ರಿಗೆ ಅವತ್ತು ಬಂದು ಹೇಳಿದೆ ರಾತ್ರಿ, ಏನಾರು ಮಾಡಿ ಈ ರೋಡ್ ಮಾಡಲೇಬೇಕು ದಯಮಾಡಿ ಅಂದೆ. ಈ ML ಎಲೆಕ್ಷನ್ ಕಳೀಲಿ 2018 ಸಿಮೆಂಟ್ ರೋಡ್ ಮಾಡಿಸ್ತೀನಿ ಅಂದ್ರು. ಆ ಮಾತನ್ನ ಉಳಿಸ್ಕೊಂಡ್ರು ಮಾಡಿ ರೇವಣ್ಣ ಸಾಹೇಬ್ರು. ಇವತ್ತು ಯಾಕೆ ಒಂದು ತಡ್ರಪ್ಪ, ಯಾಕೆ ಈ ರೋಡ್ನ ನೆನ್ಪು ಮಾಡ್ಕೊತಾ ಇದ್ದೀನಿ ಅಂದ್ರೆ, ಎಷ್ಟೋ ಜನ ಇವತ್ತು ಮೂಡ್ಲಿಪ್ಪೆಯಿಂದ ಎಣ್ಣೆ ಕುಡಿಯಕ್ಕೆ ಬರ್ತಾರೆ ಇಲ್ಲಿ ಅಗ್ರಾರ್ ಗೇಟಿಗೆ. ಅಲ್ಲ ಒಂದು ನಿಮಿಷ ತಡೀರಪ್ಪ, ಅಗ್ರಾರ್ ಗೇಟ್ಗೆ ಎಣ್ಣೆ ಕುಡಿಯಕ್ಕೆ ಬರ್ತಾರೆ. ಅವ್ರೊಬ್ರಿಗೆ ಅನುಕೂಲ ಆಗಲಿ ಅಂತ ನಾವು ರೋಡ್ ಮಾಡಲಿಲ್ಲ. ನಾವು ಸುತ್ತಮುತ್ತ ಬರೋಂಥ ಎಲ್ಲ ಜನಾಂಗಗಳ ಹಳ್ಳಿಗಳಿಗೂ ಒಳ್ಳೇದಾಗ್ಲಿ ಅಂತ ಅವತ್ತು ರಸ್ತೆ ಮಾಡಿದ್ವಿ ಅಂತ ಹೇಳಕ್ ಬಯಸ್ತೀನಿ. ಇವತ್ತು ಒಂದು ನಿಮ್ಗೆ ನೆನಪು ಮಾಡಕ್ಕೆ ಇಷ್ಟಪಡ್ತೀನಿ. ಈ ಅಧಿಕಾರನ ಪಂಚಾಯಿತಿ ಮಟ್ಟದಲ್ಲಾಗ್ಬೋದು, ಸೊಸೈಟಿ ಮಟ್ಟದಲ್ಲಾಗ್ಬೋದು. ನಾವು ಪೋತ್ನಳ್ಳಿಗೆ ಅವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷನ ಮೊದಲನೇ ಬಾರಿ ಕೊಟ್ವಿ ನಾನು ಕುಂಬೇನಹಳ್ಳಿ ಪಂಚಾಯತಿಲಿ. ಕೇಶಿಂಗನಹಳ್ಳಿಗೆ ಇವತ್ತು ಕೂಡ ಸೊಸೈಟಿ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಯಾವ ಜನಾಂಗಕ್ಕೂ ನಾನು ಭೇದ ಭಾವ ಮಾಡಲಿಲ್ಲ, ಯಾವ ಜನಾಂಗನೂ ನಾನು ಓಲೈಕೆ ಮಾಡಲಿಲ್ಲ. ನನಗೆ ರಾಜಕಾರಣ ಮುಖ್ಯ ಅಲ್ಲ, ಆ ಪ್ರೀತಿ ವಿಶ್ವಾಸ ಇವತ್ತು ಏನ್ ನೀವು ಜನ ಸೇರಿದ್ದೀರಾ ಅದನ್ನ ಉಳಿಸ್ಕೊಬೇಕು ಅನ್ನೋ ಈ 2ನೇ ಪಾಠ ಏನ್ ನಮ್ ತಾತ ಅವ್ರು ಹೇಳ್ಕೊಟ್ಟಿದ್ರು, ಈ 2ನೇ ಪಾಠನ ನೆನಪು ಮಾಡ್ಕೊಳಕ್ ಇಷ್ಟಪಡ್ತೀನಿ. ಕೊನೆ ಒಂದು ಸಣ್ಣ ಅನುಭವ ಹೇಳ್ತೀನಿ. ನಮ್ಮ ತಾತ ಅವ್ರು ಹೇಳ್ತಾ ಇದ್ರು, ಹಾಸನ ಜಿಲ್ಲೆಯಲ್ಲಿ ನನ್ನ ಅಭಿಪ್ರಾಯದಲ್ಲಿ ಯಾವ ಪಾರ್ಟಿ ಯಾವ ಪಕ್ಷನೂ ಇಲ್ಲ, ಇರದೇ 2 ಪಕ್ಷ, ಒಂದು ದೇವೇಗೌಡರು ಪರ ಒಂದು ದೇವೇಗೌಡರು ವಿರುದ್ಧ ಅಂತ ಹೇಳಿದ್ರು. ನನಗೆ ಅದು ಈಗ ಅನುಭವ ಆಗ್ತಾ ಇದೆ. ಈ 3ನೇ ಪಾಠ ನನಗೆ ಇನ್ನೂ ಗೊತ್ತಾಗಿರಲಿಲ್ಲ. ಈಗ ಮೊನ್ನೆ 2019 ಚುನಾವಣೆಯಲ್ಲಿ ಅನುಭವ ಆಗ್ತಾ ಇದೆ.
ಯಾಕೆ ಈ ಮಾತನ್ನ ನೆನಪು ಮಾಡಿಕೊಂಡೆ ಅಂದರೆ, ನನಗೆ ಮೊನ್ನೆ ತುಂಬ ಹುಷಾರಿರಲಿಲ್ಲ. ಅದೇನೋ ಸೋಕಾದಂಗೆ ಆಗಿದೆ ಅಂದ್ಬಿಟ್ಟು ಅದ್ಯಾರೋ ಹಳೆ ಒಂದು ಅಮ್ಮನ ಕರ್ಕೊಂಬಂದು ದೃಷ್ಟಿ ತೆಗೆಸ್ತಾ ಇದ್ರು. ನಾಯಿ ಕಣ್ಣು, ನರಿ ಕಣ್ಣು, ಕೆಟ್ಟ ಕಣ್ಣು ಅಂತ ದೃಷ್ಟಿ ತೆಗಿತಾ ಇದ್ರು ಅಮ್ಮ. ನಾನು ಮನ್ಸಲ್ಲಿ ಹೇಳಿದೆ, ಮನ್ಸಲ್ಲಿ ಅನ್ಕಂಡೆ, ಅವ್ವ ಕೆಟ್ಟ ಯಾಕವ್ವ ನೀನು ಹೇಳಲಿಲ್ಲ? ಇವತ್ತು ಯಾವುದೇ ಆದಂಥ ಮಹಿಳೆಯರಿಗೆ ಇದು ತಪ್ಪು ರೀತಿಯಲ್ಲಿ ಮಾತಾಡಬೇಕು ಅಂತಲ್ಲ. ಇವತ್ತು ಏನು ದೇವೇಗೌಡರು ವಿರುದ್ಧ ಅಂತ ಕೆಲವು ಬಿಂಬಿಸ್ಕಳ್ದೆ ಪಾರ್ಟಿ ಒಳಗಡೆನೆ ಇತ್ಕೊಂಡು ಮೋಸ ಮಾಡ್ತಾರೆ, ಅವ್ರಿಗೆ ಈ ಅರ್ಥ ಹೇಳಿದೆ ಅಂತ ಹೇಳಕ್ ಬಯಸ್ತೀನಿ. ನಾನು ಅವ್ರಿಗೆ ಹೇಳಕ್ ಬಯಸ್ತೆ, ಈ ಕೆಟ್ಟ ಕಣ್ಣನು ಈ ಮನುಷ್ಯಂಗೆ ತೆಗೆದ್ಬಿಡವ ಅಂತ ಜ್ಞಾಪಿಸ್ಕೊಳಕ್ ಬಯಸ್ತೀನಿ. ಇಲ್ಲಿ ಯಾವುದೇ ಹೆಣ್ಮಕ್ಳು ವಿಷಯ ಅಲ್ಲ. ಈ ಮುಖ್ಯವಾಗಿ ಈ ನಾಟಕ ಆಡ್ಕೊಂಡು ನಿಮ್ಮ ಜೊತೆನೇ ಇರ್ತೀವಿ ಸ್ವಾಮಿ, ನಿಮ್ಗೆ ಬಂದಾಗ ಹಾಲು ಕೊಡ್ತಾರೆ ಮನೆಗೆ, ಆಮೇಲೆ ಮುಂದೆ ಮಾರಿದಿನ ಇನ್ನೊಬ್ರನ್ನ ಕರ್ಸಿ ಅವ್ರಿಗೂ ಹಾಲು ಕೊಡ್ತಾರೆ. ಬೇಡ. ಈ ಅನುಭವನ 3 ಅನುಭವಗಳನ್ನ ಹೇಳಿದ್ದೀನಿ, ಇನ್ನೂ ಹೇಳ್ತೀನಿ ಬಂದಾಗ. ಇಷ್ಟು ಹೇಳ್ತಾ ಒಂದು ಹೇಳಕ್ ಬಯಸ್ತೀನಿ, ನೀವು ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರು, ಮದುವೆ ಆಗಲಿ ಮುಂಜೆ ಆಗಲಿ, ಸಾವು ಅವತ್ತು ಬರ್ತಿದ್ರು ಮಾರನೇ ನಾನು ಬರ್ತೀನಿ. ಕೂದ್ಲಿ ಪೂಜೆಗಳು ತುಂಬಾ ಕಾರ್ಯಕ್ರಮಗಳಿರ್ತವೆ. ದಯಮಾಡಿ ಯಾರು ಅನ್ಯತಾ ಭಾವಿಸ್ಬಾರ್ದು. ನಾನು ಯಾಕೆ ಉದಾಹರಣೆನ ಕೊಡೋಕೆ ಬಯಸ್ತಾ ಇದೀನಿ ಅಂದರೆ, ಯೋಗಣ್ಣ ಅವ್ರ ಮಗನ ಮದುವೆಗೆ 4:15 ಫೋನ್ ಮಾಡಿದೆ ಮಧ್ಯಾಹ್ನ. ಹಾಸನ್ನು ಸಕಲೇಶ್ಪುರ ಸುಮಾರು ಕಾರ್ಯಕ್ರಮ ಮುಗಿಸ್ಕೊಂಡು ಯೋಗಣ್ಣರೇ ಬರ್ತಾ ಇದ್ದೀನಿ ಅಂತ. ಅವರು ಎಂಥವ್ರೇ ಆದರೂ ಎತ್ತವರು ಬೇಜಾರು. ನಮ್ಮ ಕಾರ್ಯಕ್ರಮಕ್ಕೆ ನಾವಿಷ್ಟು ಹೋರಾಟ ಮಾಡ್ತೀವಿ, ನಮ್ಮ ಮನೆ ಕಾರ್ಯಕ್ರಮಕ್ಕೆ ಲೇಟಾಗಿ ಬರ್ತಿದಾರಲ್ಲ ಅಂತ. ಆದರೆ ಲೇಟಾಗಿ ಬರಬೇಕು ಅನ್ನೋದು ಉದ್ದೇಶ ಅಲ್ಲ, ಆ ಕಾರ್ಯಕ್ರಮಗಳ ಒತ್ತಡದ ಉದ್ದೇಶ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇನ್ಯಾರು ಬಂದು ನನಗೆ ಕಾಣಬೇಕು ಅಂದರೆ ಒಂದು ನಂಬರ್ ಕೊಟ್ಟಿರ್ತೀನಿ, ಅವ್ರನ್ನ ಕೇಳ್ಕೊಳ್ಳಿ. ನೀವು ಏಕಾಏಕಿ ಬರಬೇಡಿ, ಯಾಕಂದರೆ ನನ್ನ ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾ ಇರ್ತೀನಿ. ಅಲ್ಲಿ ಯಾರು ಬಂದು ಕಾಯೋದು ಬೇಡ, ಯಾರು ಬಂದು ಬೇಜಾರು ಮಾಡ್ಕೊಂಡು ಹೋಗೋದು ಬೇಡ. ನಿಮ್ಮೆಲ್ಲರಿಗೂ ನಾನು ಸ್ಪಂದಿಸಬೇಕು, ನಿಮ್ಮೆಲ್ಲರಿಗೂ ನಾನು ಬೇಕು. ಆ ಸಮಾನತೆನ ಎಲ್ಲ ಜನಾಂಗಗಳಿಗೂ ಎಲ್ಲ ಜಾತಿಗಳಿಗೂ ನನ್ನ ರಾಜಕೀಯದ ಜೀವನದಲ್ಲಿ ಕಾಪಾಡ್ಕೋಬೇಕು ಅನ್ನೋ ಮನೋಭಿಲಾಷೆ ಇಟ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸೇವೆ ಮಾಡ್ತೀನಿ, ನಿಮ್ಮೆಲ್ಲರ ಈ ಪ್ರೀತಿ ಋಣ ತೀರಿಸ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮಾಡಿದ್ಕೆ ಎಲ್ಲರಿಗೂ ವಿಶೇಷವಾಗಿ ನಮ್ಮ ಕುಟುಂಬದ ವತಿಯಿಂದ ಅನಂತ ಧನ್ಯವಾದಗಳು ಬಯಸ್ತೀನಿ. ನಮಸ್ಕಾರ. ಇದೀಗ ನಮ್ಮ ನಾಯಕರು ಹುಟ್ಟು ಹಬ್ಬದ ಕೇಕ್ ಕತ್ತರಿಸುವ ಮುಖಾಂತರ ಹುಟ್ಟು ಹಬ್ಬದ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ದಯಮಾಡಿ ಈ ಮುಂಚೆ ಹೇಳದಂತವ್ರಿಗೆ ಆರೋಗ್ಯ ಸರಿ ಇಲ್ಲ, ದಯಮಾಡಿ ಯಾರು ಕೂಡ ಆ ಕಡೆ ಹಿಂಸೆ ಕೊಡಬಾರ್ದು. ಪ್ರತಿ ಊರಲ್ಲೂ ಕೂಡ 40ರಿಂದ 50 ಜನ ನಾಯಕರನ್ನ ಮುಖಂಡರನ್ನ ಗುರುತಿಸುವಂತಹ ಯಾರಾದ್ರೂ ನಾಯಕರಿದ್ರೆ ಎಲ್ಲರೂ ಜೈ ಎಚ್ ಡಿ ರೇವಣ್ಣ ಹಾಕಿ, ಎಚ್ ಡಿ ದೇವೇಗೌಡ ಹಾಕಿ, ಸೂರಜ್ ರೇವಣ್ಣ ಹಾಕಿ, ಪ್ರಜ್ವಲ್ ರೇವಣ್ಣ ಹಾಕಿ, ಭವನಕ್ಕೆ ದಯವಿಟ್ಟು ಎಲ್ಲರೂ ಊಟದ ವ್ಯವಸ್ಥೆ ಇದೆ, ಮತ್ತೆ ಆರ್ಕೆಸ್ಟ್ರಾ ಇದೆ, ದಯವಿಟ್ಟು ಯಾರು ಹೋಗ್ಬಾರ್ದು. ಊಟದ ವ್ಯವಸ್ಥೆ ಇದೆ. ಐತೆ ಕಣ ಐತಿ ಹಾಕ ರೈಸ್ ಹಾಕಿರಂತ ಆಯ್ತು ತಡೆ ಆರ್ಕೆಸ್ಟ್ರಾ ಇಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡಿ.